ನಮಸ್ಕಾರ ಪ್ರಿಯ ವೀಕ್ಷಕರೇ. ಅದು 1990-80ರ ಕಾಲ. ಆಗ ಯಾರಾದರೂ ವಾಚ್ ಕಟ್ತಾ ಇದ್ರು ಕೈಗೆ ಅಂದರೆ ಅವರನ್ನು ಶ್ರೀಮಂತರು ಅಂತ ನೋಡೋರು. ಅಂದರೆ ವಾಚ್ ಸಮಾಜದಲ್ಲಿ ಒಂದು ಸ್ಟ್ಯಾಂಡರ್ಡನ್ನು ಡಿಸೈಡ್ ಮಾಡ್ತಾ ಇತ್ತು. ಇವತ್ತು ನಾವು ಅಂಥದ್ದೇ ಒಂದು ವಾಚಿನ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಇದೀಗ ಮಾರುಕಟ್ಟೆಯಲ್ಲಿ ನೀವು ಬಹಳಷ್ಟು ಬ್ರ್ಯಾಂಡ್ ವಾಚ್ಗಳನ್ನು ನೋಡಬಹುದು. ಆದರೆ ನಮ್ಮ ಭಾರತದ ಹೆಸರಾಂತ ಹಳೆಯ ಹೆಸರಾಂತ ಒಂದು ವಾಚ್ ಕಂಪನಿ, ಅದೇ HMT ವಾಚ್ ಕಂಪನಿ. ಆದರೆ ಇದೀಗ ಅಷ್ಟರ ಮಟ್ಟಿಗೆ ಹೆಸರುವಾಸಿಯಾಗಿಲ್ಲ. ಆದರೆ 90 ಹಾಗೂ 80ನ ದಶಕದಲ್ಲಿ ಈ ವಾಚ್ಗೆ ಬಹಳ ಬೇಡಿಕೆ ಇತ್ತು. HMT ವಾಚ್ ಕಟ್ಟಿದ್ದಾರೆ ಅಂದರೆ ಅವ್ರು ಯಾವುದೋ ದೊಡ್ಡ ಮನೆತನದವರೇ ಅನ್ನೋ ರೀತಿಯಾಗಿ ಜನ ಅವರನ್ನು ನೋಡ್ತಾ ಇದ್ರು. ಹಾಗೂ ಆ ಕಾಲದಲ್ಲಿ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿ ಏನಾದರೂ ರಿಟೈರ್ಮೆಂಟನ್ನು ತಗೊಳ್ಳೋ ಸಮಯದಲ್ಲೂ ಕೂಡ HMT ವಾಚನ್ನು ಹೊರಗಡೆಯಾಗಿ ಕೊಡ್ತಾ ಇದ್ರಂತೆ. ಅಷ್ಟು ಮಟ್ಟಿಗೆ HMT ವಾಚ್ಗೆ ಒಂದು ಬೆಲೆ ಇತ್ತು. ಇನ್ನು ಈ HMT ವಾಚಿನ ಇತಿಹಾಸ ಏನು? ಅಷ್ಟು ದೊಡ್ಡ ಮಟ್ಟದಲ್ಲಿ HMT ವಾಚನ್ನು ಆಗ ಜನರು ಇಷ್ಟಪಟ್ಟು ತೆಗೆದುಕೊಳ್ತಾ ಇದ್ರು. ಆದರೆ ಕಾಲ ಕಳೆದಂತೆ ಅದು ಯಾಕೆ ಅವನತಿಯ ದಾರಿಯನ್ನು ಹಿಡಿತು, ಅದಕ್ಕೆ ಕಾರಣ ಆದರೂ ಏನು ಅಂತ ನಾವು ಇವತ್ತು ಈ ಒಂದು ವಿಶೇಷ ಸೆಗ್ಮೆಂಟ್ನಲ್ಲಿ ನಿಮಗೆ ಹೇಳ್ತೀವಿ. HMT ವಾಚಿನ ಕಾರ್ಖಾನೆ ಇಡೀ ಭಾರತದಲ್ಲಿ ನಾವು ನೋಡೋದಾದರೆ ಅದು ಸ್ಥಾಪನೆಯಾಗಿದ್ದು ನಮ್ಮ ಬೆಂಗಳೂರಿನಲ್ಲಿ. ಪ್ರಪ್ರಥಮ ಬಾರಿಗೆ 1953ರಲ್ಲಿ ಭಾರತದಲ್ಲೂ ಕೂಡ ಒಂದು ಕೈಗಾರಿಕಾ ಕಾರ್ಖಾನೆಯನ್ನು ಶುರು ಮಾಡಬೇಕು, ಕೈಗಾರಿಕೆಯನ್ನು ದೃಢಪಡಿಸಬೇಕು ಅಂತ ಯೋಚನೆ ಮಾಡಿದಾಗ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಶುರುವಾದಂತಹ ವಾಚ್ ಕಾರ್ಖಾನೆ ಅಂದರೆ ಅದು HMT ವಾಚ್ ಕಾರ್ಖಾನೆ. ಇದರಲ್ಲಿ ಒಂದು ಸ್ಪೆಷಲ್ ವಿಚಾರ ಏನು ಅಂದರೆ, ಈ ಬೃಹತ್ ಭಾರತ ನಿರ್ಮಾಣದಲ್ಲಿ ಇವರು ಈ ವಾಚ್ ಕಾರ್ಖಾನೆಯನ್ನು ನಿರ್ಮಿಸೋದಕ್ಕೆ ಜಾಗ ನೇಮಿಸಿದ್ದು ನಮ್ಮ ಬೆಂಗಳೂರಿನಲ್ಲೇ. ತುಮಕೂರು ಬಳಿ ಇರುವ ಒಂದು ಜಾಗದಲ್ಲಿ ಈ ಒಂದು ವಾಚ್ ಕಾರ್ಖಾನೆ ಶುರುವಾಗುತ್ತೆ. ಶುರುವಾದಾಗ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತೆಗೆದುಕೊಳ್ತಾರೆ. ಅವಾಗೆಲ್ಲ ವಾಚ್ ಅಂದರೆ ಅದು ದುಬಾರಿ ವಸ್ತು ಆಗಿತ್ತು. ಹೀಗಾಗಿ ಉಳ್ಳವರು ಮಾತ್ರ ಈ ವಾಚನ್ನು ಕಟ್ತಾ ಇದ್ರು. ಅದರಲ್ಲೂ ಕೂಡ HMT ವಾಚ್ಗೆ ತುಂಬ ಬೇಡಿಕೆ ಇತ್ತು ಅಂತಲೇ ನಾವು ಹೇಳ್ಬೋದು. ಮೊದಲಿಗೆ ಏನಿದು HMT ಅಂತ ನೋಡೋದಾದರೆ, ಹಿಂದೂಸ್ತಾನ್ ಮೆಷಿನರಿ ಟೂಲ್ಸ್ ಅಂತಾರೆ ಇದನ್ನು. ನಮ್ಮ ಹಿಂದೂಸ್ತಾನ್ ಅಂದರೆ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ವಾಚ್ ಇದಾಗಿರೋದ್ರಿಂದ ಇದನ್ನು ಹಿಂದೂಸ್ತಾನ್ ಮೆಷಿನರಿ ಟೂಲ್ಸ್ ಅಂತ ಇದನ್ನು ಹೆಸರು ಇಡ್ತಾರೆ. ಹಾಗೂ ಇವರು ಶುರು ಮಾಡಿದಾಗ ಇವ್ರಿಗೆ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇರೋದಿಲ್ಲ ನಮ್ಮ ಭಾರತೀಯರಿಗೆ. ಯಾಕಂದರೆ ವಾಚ್ ಕಟ್ಟಬೇಕು ಅಂದರೆ ಇದೆಲ್ಲ ವಿದೇಶದಿಂದ ಬಂದಿದ್ದು. ಆವಾಗ ವಾಚ್ ಕಟ್ಟಬೇಕು ಅಂದರೆ ಅವರು ಅದನ್ನು ವಿದೇಶದಿಂದನೇ ತರಿಸ್ಕೊಳ್ತಾ ಇದ್ರು. ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇಲ್ದಿರೋ ಕಾರಣ ಜಪಾನಿನ ಸಿಟಿಸನ್ ವಾಚ್ ಕಂಪನಿಯೊಟ್ಟಿಗೆ ಒಂದು ಕೊಲಾಬ್ರೇಷನನ್ನು ಮಾಡ್ಕೊಳ್ತಾರೆ. ಆ ಕೊಲಾಬ್ರೇಷನನ್ನು ಮಾಡಿಕೊಂಡ ನಂತರದಲ್ಲಿ ಇವರು ಕಾರ್ಖಾನೆಯನ್ನು ಶುರು ಮಾಡ್ತಾರೆ. ಹಾಗೂ ವಿದೇಶದವ್ರ ಜೊತೆಗೆ ಕೊಲಾಬ್ರೇಷನ್ ಮಾಡಿಕೊಂಡು ಇಲ್ಲಿ ಕಾರ್ಖಾನೆ ಶುರು ಮಾಡಿ ವಿದೇಶಗಳಿಗೂ ಕೂಡ ರಫ್ತು ಮಾಡುವಷ್ಟು ಮಟ್ಟಿಗೆ ಈ ವಾಚ್ಗಳು ಹೆಸರುವಾಸಿ ಆಗ್ತವೆ. ಒಂದು ಹೆಮ್ಮೆಯ ವಿಚಾರ ಅಂದರೆ, ಪ್ರಪ್ರಥಮ ಬಾರಿಗೆ ಮೇಡ್ ಇನ್ ಇಂಡಿಯಾ ವಾಚ್ ಅಂದರೆ ಅದು HMT. ಆಗ ಅದರ ಬೆಲೆ 99 ರೂಪಾಯಿ ಆಗಿತ್ತು. ಈಗ 99 ರೂಪಾಯಿ ಅಂದರೆ ತುಂಬ ಸಣ್ಣ ಅಮೌಂಟ್ ಆಗುತ್ತೆ. ಬಟ್ ಆಗ 99 ರೂಪಾಯಿಗೆ ತುಂಬ ಬೆಲೆ ಇತ್ತು. 1953ರ ಕಾಲದ ವಿಚಾರ ನಾನು ನಿಮಗೆ ಹೇಳ್ತಾ ಇರೋದು. ಆಗ ವಾಚಿಗೆ ದೊಡ್ಡ ಮಟ್ಟದಲ್ಲಿ ಬೆಲೆ ಇತ್ತು. ಬೆಂಗಳೂರಿನ ಶ್ರೀನಗರ, ತುಮಕೂರಿನಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಶುರು ಮಾಡಿದ್ರು. 5,000ಕ್ಕೂ ಹೆಚ್ಚು ಕೆಲಸಗಾರರು ಈ HMT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ವರ್ಷಕ್ಕೆ ಬರೋಬ್ಬರಿ 50 ಲಕ್ಷ ವಾಚ್ಗಳು ಇಲ್ಲಿ ತಯಾರಾಗ್ತಾ ಇದ್ವು. ಮೊದಲಿಗೆ ಒಂದು ವಾಚನ್ನು ಇವರು ಶುರು ಮಾಡಿದ್ರು, ಅಂದರೆ ತಯಾರು ಮಾಡೋದು ಶುರು ಮಾಡಿದ್ರು. ಅದಾದಮೇಲೆ ಅದರಲ್ಲೇ ಬಹಳ ಡಿಸೈನ್ಗಳು ಹಾಗೂ ವಿವಿಧ ರೀತಿಯಂತಹ ಸ್ಟೈಲಿಶ್ ವಾಚ್ಗಳನ್ನು ಅವರು ಶುರು ಮಾಡಿದ್ರು. HMT ವಾಚಿನ ಒಂದು ವಿಶೇಷತೆ ನಿಮಗೆ ಗೊತ್ತಾ? ಈಗ ವಾಚ್ಗಳಿಲ್ಲ. ಅಂದರೆ ಮಾನವ ಕೈಯನ್ನು ಬಳಸಿ ಅದಕ್ಕೆ ಕೀ ಕೊಟ್ಟು ಆ ವಾಚ್ ರನ್ ಆಗ್ತಾ ಇತ್ತು. ಅಂದರೆ ಒಂದು ಸಲ ಯೋಚನೆ ಮಾಡಿ, ಇವಾಗಿನ ವಾಚ್ಗಳು ಓಡಬೇಕು ಅಂದರೆ ಒಂದು ಅದಕ್ಕೆ ಬ್ಯಾಟ್ರಿ ಬೇಕು, ಅದು ಬಿಟ್ಟರೆ ಚಾರ್ಜ್ ಹಾಕಬೇಕು. ಆದರೆ HMT ವಾಚ್ಗಳು ಆಗ ತಯಾರಾಗ್ತಿತ್ತಲ್ಲ, ಅದು ಹಾಗಿರಲಿಲ್ಲ. ಹೇಗೆ ಅಂದರೆ ನೀವು ಅದಕ್ಕೆ ಕೀ ಕೊಟ್ಟಿರಬೇಕಿತ್ತು. ನೀವು ಮನುಷ್ಯನ ಕೈಗೆ ಅದು ಕಟ್ಟಿದಾಗ, ಅಂದರೆ ಮನುಷ್ಯನ ಕೈಗೆ ಕಟ್ಕೊಂಡಾಗ ಅವರ ಚಲನವಲನ ಯಾವ ರೀತಿಯಾಗಿತ್ತೋ ಆ ಒಂದು ಮೂಮೆಂಟ್ಸ್ ಮೇಲೆ ಆ ವಾಚ್ ರನ್ ಆಗ್ತಾ ಇತ್ತು. ಕೀ ಕೊಟ್ಟಿರ್ತಾರಲ್ಲ,
ಹೀಗಾಗಿ ಅದು ಕಾಯಿಲ್ ಇರುತ್ತಲ್ಲ, ಟಕ್ 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 ಅಂತ ಅದು ತಿರುಗ್ತಾ ಇತ್ತು. ಯಾವ ರೀತಿಯಾಗಿ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಗ್ರೇಟ್ ಅನ್ಸುತ್ತೆ. ಯೋಚನೆ ಮಾಡಿ, ಯಾವುದೇ ಬ್ಯಾಟ್ರಿ ಇಲ್ಲ, ಯಾವುದೇ ಆದಂತಹ ಚಾರ್ಜ್ ಇಲ್ಲ, ಹಾಗೆ ಆ ವಾಚ್ ಓಡ್ತಿತ್ತು. ನೀವು ಕಟ್ಟಿ ಅದನ್ನು ಸೈಡಲ್ಲಿ ಇಟ್ಟಾಗ ನಿಂತ್ಕೊಳ್ತಿತ್ತು. ಮತ್ತೆ ನೀವು ಆ ವಾಚನ್ನು ತೆಗೆದುಕೊಂಡು ಟೈಮನ್ನು ನೋಡಿ ಮತ್ತು ನೀವು ಆ ಟೈಮನ್ನು ಸೆಟ್ ಮಾಡಿ ನಿಮ್ಮ ಕೈಗೆ ಕಟ್ಕೊಂಡಾಗ ಅದು ಓಡೋದಕ್ಕೆ ಶುರು ಮಾಡ್ತಿತ್ತು. ಈ ರೀತಿಯಾದಂತಹ ತಂತ್ರಜ್ಞಾನದಲ್ಲಿ ಆಗ ವಾಚ್ಗಳು ತಯಾರಾಗ್ತಾ ಇದ್ವು. ಆ ಸಮಯದಲ್ಲಿ ವಾಚ್ಗಳಿಗೆ ಬಹು ಬೇಡಿಕೆ ಇತ್ತು. ಈ HMT ವಾಚ್ಗಳಿಗೆ. HMT ವಾಚ್ಗಳು ಬಂದ ನಂತರದಲ್ಲಿ ಒಂದು 20 ವರ್ಷ ಈ ವಾಚಿನ ಬೇಡಿಕೆ ಜಾಸ್ತಿ ಇರುತ್ತೆ. ಅದಾದಮೇಲೆ ಟೈಟನ್ ಕಂಪ್ನಿ ಬರುತ್ತೆ. ಟೈಟನ್ ವಾಚ್ ಕಂಪ್ನಿ ಬಂದಮೇಲೆ ಈ HMT ವಾಚಿನ ಬೇಡಿಕೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಈ ಟೈಟನ್ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ ಹೊಸ ರೀತಿಯಂತಹ ವಿನ್ಯಾಸವುಳ್ಳ ವಾಚ್ಗಳನ್ನು ತರ್ತಾರೆ. ಆದರೆ HMT ಅವರು ಬರೀ ಲಾಭದ ಮೇಲೆ ಫೋಕಸ್ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಹೊಸ ವಾಚ್ಗಳನ್ನು ಅವರು ಕಂಡುಹಿಡಿಯೋದಿಲ್ಲ. ಹೀಗಾಗಿ ಅದ್ರ ಅಷ್ಟು ಮಟ್ಟಿಗೆ ಯಶಸ್ಸನ್ನು ಕಾಣೋದ್ರಲ್ಲಿ ವಿಫಲ ಆಗುತ್ತೆ. ಹಾಗೆ ಅಂತ ಕಳೆದ ಹಾಗೆ ಈ ವಾಚ್ಗಳ ಒಂದು ಬೇಡಿಕೆ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಇನ್ನು 2012, 2013ರಲ್ಲಂತೂ ಈ ವಾಚ್ 253 ಕೋಟಿ ಮಾಡ್ತಿದ್ದಂತಹ ಈ ವಾಚ್ ಕೇವಲ 11 ಕೋಟಿ ರೂಪಾಯಿ ಆದಾಯಕ್ಕೆ ಬರುತ್ತೆ. ವರ್ಷಕ್ಕೆ 253 ಕೋಟಿ ಮಾಡ್ತಿದ್ದಂತಹ ವಾಚಿನ ಕಾರ್ಖಾನೆಯ ಲಾಭ 11 ಕೋಟಿಗೆ ಬಂದು ಇಳಿದು ಬಿಡುತ್ತೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಹಿಂದೂಸ್ತಾನ್ ಮಷಿನರಿ ಟೂಲ್ಸಿನ ವಾಚ್ಗಳು ತನ್ನ ಒಂದು ಬೇಡಿಕೆ ಏನಿತ್ತು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕಳ್ಕೊಳ್ತಾ ಬರುತ್ತೆ. ಸೆಪ್ಟೆಂಬರ್ 2014ರಿಂದ ಹಂತವಾಗಿ ಈ ವಾಚಿನ ಒಂದು ಬೇಡಿಕೆ ಏನಿದೆ ಅದು ತುಂಬ ಕೆಳಗೆ ಮಟ್ಟದಲ್ಲಿ ಹೋಗ್ತಾ ಇರುತ್ತೆ. ಯಾಕಂದರೆ ನಮಗೆ ಗೊತ್ತಿರೋ ಹಾಗೆ ಈಗ ಬಹಳಷ್ಟು ವಾಚ್ ಕಂಪ್ನಿಗಳು ಬಂತು. ಅದಾದಮೇಲೆ ಸೊನಾಟಾ ಬಂತು, ಕ್ವಾರ್ಟ್ಸ್ ಬಂತು, ಆಮೇಲೆ ಟೈಟನ್ ಬಂತು. ಇವರೆಲ್ಲ ಹೊಸ ರೀತಿಯ ವಾಚ್ಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ HMT ವಾಚ್ಗಳಿಗೆ ಬೇಡಿಕೆ ಕಮ್ಮಿ ಆಯಿತು. ಆ ಫ್ಯಾಕ್ಟ್ರಿಯನ್ನು ಕೂಡ ಮೊದಲಿನ ಥರ ರನ್ ಮಾಡೋದಕ್ಕೆ ಆಗಲಿಲ್ಲ. ಇವಾಗಲೂ ಕೂಡ ಆ ಫ್ಯಾಕ್ಟ್ರಿ ಇದೆ. ಮೊದಲು ಏನು 4 ಜಾಗಗಳಲ್ಲಿ ಬೆಂಗಳೂರಲ್ಲಿ 4 ಕಡೆ ಈ ಕಾರ್ಖಾನೆ ಇತ್ತು, ಆ 4 ಕಾರ್ಖಾನೆ ಇದೀಗ ಒಂದೇ ಕಾರ್ಖಾನೆಯಾಗಿದೆ. ಆ ಕಾರ್ಖಾನೆಯಲ್ಲೂ ಕೂಡ ಈ ವಾಚ್ಗಳೇನು ಅಷ್ಟು ಮಟ್ಟಿಗೆ ಅಲ್ಲಿ ತಯಾರು ಮಾಡ್ತಾ ಇಲ್ಲ. ಅಲ್ಲಿ ಕೆಲಸಗಾರರು ಕೂಡ ಕಡಿಮೆಯಾಗಿದ್ದಾರೆ. ಮೊದಲಿನಷ್ಟು ಬೇಡಿಕೆ ಇಲ್ಲದಂತಹ ಕಾರಣ HMT ವಾಚ್ಗಳು ಈಗ ಅದರ ಏನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಿದೆ. ಬಟ್ ಎಲ್ಲೋ ಒಂದು ಕಡೆ ಈ HMT ವಾಚ್ಗಳು ನಮ್ಮ ಒಂದು ಇತಿಹಾಸವನ್ನು ತೋರಿಸುತ್ತೆ. ಯಾಕಂದರೆ ಆ್ಯಂಟಿಕ್ ಪೀಸ್ ಅನ್ನೋದಕ್ಕೆ ಇತ್ತೀಚೆಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ನಾವು ನೋಡಿರೋ ಹಾಗೆ ಹಳೆದು ಮುಂದೆ ಬರ್ತಾ ಇದೆ ಈಗ. ಹೀಗಾಗಿ HMT ವಾಚ್ಗಳಿಗೂ ಕೂಡ ಬಹಳಷ್ಟು ವರ್ಷನೇ ಕಳೆದೋಗಿದೆ. 1953ರಲ್ಲಿ ಈ ವಾಚಿನ ಒಂದು ಕಂಪನಿ ಶುರುವಾಗಿತ್ತು. ಆದರೆ ಈಗ ನಾವು 2026ರಲ್ಲಿದ್ದೀವಿ. ಹತ್ತತ್ರ 50 ವರ್ಷ ಕಳೆದುಬಿಟ್ಟು ಬಂದಿದ್ದೀವಿ ನಾವು. ಆದರೂ ಕೂಡ ಇವಾಗಲೂ ಕೂಡ HMT ವಾಚ್ಗೆ ಬೇಡಿಕೆ ಇದೆ. ಇದನ್ನು ನೀವು ನಂಬಲೇಬೇಕು. ಯಾಕಂದರೆ ಈ ಪ್ರತಿ ವರ್ಷ ಕೂಡ ಹಳೆ ಸ್ಟಾಕ್ಗಳು ಏನಿರುತ್ತೆ HMT ವಾಚ್ ಅದನ್ನು ರೀಸೇಲಿಗೆ ಇಡ್ತಾರೆ. ಆವಾಗ ದೊಡ್ಡ ಮಟ್ಟದಲ್ಲಿ ಜನ ಕ್ಯೂ ಅಲ್ಲಿ ನಿಂತು ಆ ವಾಚನ್ನು ಖರೀದಿ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಇದು ನಡೆಯುತ್ತೆ. ನಮ್ಮ ಬೆಂಗಳೂರಿನ ತುಮಕೂರು ರೋಡ್ನಲ್ಲಿರುವಂತಹ HMT ಫ್ಯಾಕ್ಟ್ರಿ ಬಳಿಯೇ ಇದು ನಡೆಯುತ್ತೆ. ಆ್ಯಂಟಿಕ್ ಪೀಸ್ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ನಮ್ಮ ಯುವ ಜನರೇಷನ್ ಎಲ್ಲ ಆ್ಯಂಟಿಕ್ ಕಡೆ ತಮ್ಮ ಮನಸ್ಸನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಆ್ಯಂಟಿಕ್ ಪೀಸ್ಗಳಿಗೆ ಬೆಲೆ ಜಾಸ್ತಿ ಹಾಗೂ ಜನ ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಹೀಗಾಗಿ HMT ವಾಚ್ಗಳಿಗೂ ಕೂಡ ತುಂಬ ಬೇಡಿಕೆ ಬರ್ತಾ ಇದೆ. ಪ್ರಮುಖವಾಗಿ ನೀವು ಯೋಚನೆ ಮಾಡಬಹುದು, ಈಗಿನೆಲ್ಲ ಏನು ವಾಚ್ಗಳು ಬರ್ತಾ ಇದೆ ಅವು ಮ್ಯಾನ್ಯುಯಲ್ ಆಗಿ ಯಾವುದೂ ಇಲ್ಲ, ಎಲ್ಲವೂ ಕೂಡ ಬ್ಯಾಟ್ರಿ ಅವಲಂಬಿತ, ಇಲ್ಲ ಅಂದರೆ ಚಾರ್ಜ್ ಅವಲಂಬಿತವಾಗಿದೆ. ಆದರೆ ಆಗಿನ ಕಾಲದಲ್ಲೇ ಇವರು ಒಂದು ಕಾಯಿಲನ್ನು ಯೂಸ್ ಮಾಡಿ ಕೇವಲ ಮನುಷ್ಯ ಕೀ ಕೊಟ್ಟರೆ ಸಾಕು ಹಾಗೆ ವಾಚ್ ಓಡ್ತಿತ್ತಲ್ಲ, ಆ ಥರ ಒಂದು ಐಡಿಯಾ ಯೂಸ್ ಮಾಡಿ ವಾಚ್ಗಳನ್ನು ಮಾಡಿದ್ದಾರೆ. ಹೀಗಾಗಿ ಆ ವಾಚ್ಗಳಿಗೆ ಈಗಲೂ ಕೂಡ ಅದನ್ನು ಆ್ಯಂಟಿಕ್ ಪೀಸ್ ಅಂತ ಹೇಳಿ ತುಂಬ ಇಷ್ಟಪಡ್ತಾರೆ. ಈ ವಾಚ್ಗಳನ್ನು ನೀವು ಕಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸಲ ನಿಮ್ಮ ತಂದೆ ಅಥವಾ ನಿಮ್ಮ ತಾತನವರ ಹತ್ರ ನೀವೇನಾದರೂ ಈ HMT ವಾಚ್ ಅಂದ ತಕ್ಷಣ ಅವರು ಅದ್ರ ಬಗ್ಗೆ ಎಕ್ಸೈಟ್ ಆಗಿ ಮಾತನಾಡೋದು ಕೂಡ ನೀವು ನೋಡಬಹುದು. ಯಾಕಂದರೆ ಅಷ್ಟು ಬೆಲೆ ಇತ್ತು HMT ವಾಚ್ಗೆ. ವರದಿಗಳ ಪ್ರಕಾರ ಈ ವರ್ಷ HMT ವಾಚಿನ ರೀಸೇಲನ್ನು ಬಿಟ್ಟಾಗ ಹತ್ತತ್ರ 2000 ವಾಚ್ಗಳು ಖರೀದಿ ಮಾಡಿದ್ದಾರಂತೆ. ಕ್ಯೂ ಅಲ್ಲಿ ನಿಂತು ಜನ ವಾಚನ್ನು ಖರೀದಿ ಮಾಡ್ತಾ ಇದ್ದಾರೆ HMT ವಾಚ್ನ. ಈ ಮೂಲಕ ಜನರು ಮತ್ತೆ ಹಿಂದೆ ಏನಿತ್ತು ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅನ್ನೋದು ಮತ್ತೆ ಸಾಬೀತಾಗುತ್ತೆ. ಯಾಕಂದರೆ HMT ವಾಚ್ಗಳು ಮತ್ತೆ ಬರಬೇಕು ಅಂತ ಹೇಳಿ ಜನ ಇಷ್ಟಪಡ್ತಾ ಇದ್ದಾರೆ. ಅದರ ಒಂದು ರೂಪನ ನೀವು ನೋಡಿದಾಗ ವಾಚ್ ಇರೋದು ನೀವು ಅದನ್ನು ಒಂದು ರೀತಿಯಾಗಿ ಹಳೆ ಕಾಲಕ್ಕೆ ಅದು ಹೋಲಿಕೆ ಆಗುತ್ತೆ. ಹಾಗಾದರೂ ಜನ ಅದನ್ನು ಇಷ್ಟಪಡ್ತಾರೆ, ಅಷ್ಟೇ ಖುಷಿಯಿಂದ ಅದನ್ನು ನೋಡ್ತಾರೆ. HMT ವಾಚ್ ಆಯಿತು ಅಂತ. ಅದಕ್ಕೆ ಇವಾಗ ಜನ ಬಂದು ಅದನ್ನು ಮುಗಿಬಿದ್ದು ಖರೀದಿ ಮಾಡ್ತಾ ಇರೋದೇ ಸಾಕ್ಷಿ.
ಇನ್ನು ಪ್ರತಿ ವರ್ಷವೂ ಕೂಡ ಈ ವಾಚಿನ ಬೇಡಿಕೆ ಇನ್ನೂ ಹೆಚ್ಚಾಗುತ್ತೆ ಅಂತ ಕೂಡ ಒಂದಷ್ಟು ಜನ ಹೇಳ್ತಿದ್ದಾರೆ. ಯಾಕಂದರೆ ಎಲ್ಲರೂ ಕೂಡ ಹಿಂದೆ ಏನಾಗ್ತಿತ್ತೋ ಅದನ್ನೇ ಇಷ್ಟಪಡ್ತಾ ಇದ್ದಾರೆ. ಆ್ಯಂಟಿಕ್ ಪೀಸ್ ಅನ್ನೋದಕ್ಕೆ ಈಗ ವ್ಯಾಲ್ಯೂ ಜಾಸ್ತಿ ಆಗಿದೆ. ಹೀಗಾಗಿ HMT ವಾಚ್ಗಳಿಗೆ ಇನ್ನೂ ಕೂಡ ಇವಾಗಿನ ಜನ್ರೇಷನ್ ಅವ್ರು ಏನೇ ಟೆಕ್ನಾಲಜಿನ ಕಂಡಿಡಿದ್ರು ಇದ್ರ ಮೇಲೆ ಬೇಡಿಕೆ ಕಮ್ಮಿ ಆಗಿಲ್ಲ. ನಿಮಗೂ ಕೂಡ HMT ವಾಚ್ಗಳ ಬಗ್ಗೆ ಇಷ್ಟ ಇದ್ದು ಕುತೂಹಲ ಇದ್ದು ಅದನ್ನು ತೊಗೊಳ್ಬೇಕು ಅಂತ ಆದರೆ ಪ್ರತಿ ವರ್ಷ ಕೂಡ ರೀಸೇಲಿಗೆ ಬಿಡ್ತಾರೆ, ಹೋಗಿ ಖರೀದಿಸ್ಬೋದು. ಈಗಿನ ಜನ್ರೇಷನ್ ಅವ್ರಿಗೆ ಅಷ್ಟು HMT ವಾಚ್ಗಳ ಬಗ್ಗೆ ಗೊತ್ತಿರೋದಿಲ್ಲ. ಈ ವಿಡಿಯೋ ಮೂಲಕ ಒಂದಷ್ಟು HMT ವಾಚಿನ ಒಂದು ಇತಿಹಾಸವನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಮತ್ತೆ ನಮ್ಮ ಡಿಜಿಟಲ್ ಕಂಟೆಂಟ್ನಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಒಂದಷ್ಟು ಇನ್ಫಾರ್ಮೇಷನ್ನ ತೊಗೊಂಡು ಬರ್ತೀವಿ. ನೋಡ್ತಾರೆ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.